ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ಮಾರ್ನಿಂಗಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಗೊಂಬೆ ಬೆಳಗ್ಗೆ ಎದ್ದು ಆಟ ಆಡ್ತಾ ಇದ್ದಾಳೆ. ಸೊ ಅವಳು ಒಂದು ಕಡೆ ಆಟ ಆಡ್ತಾ ಇದ್ದಾರೆ. ನಮ್ಮ ಗುಡ್ಡಿ ನೋಡಿ ಸರ್ಕಸ್ ಮಾಡ್ತಿದ್ದಾಳೆ, ಮೇಲ್ಗಡೆಯಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲಕ್ಕೆ. ಈಶಾನ್ಯ, ಅಮ್ಮ, ಅಪ್ಪ, ಅಮ್ಮಮ್ಮ, ಮಾಮ, ತಾತ, ಕನಸು, ಡೂಬಿ. ಅಷ್ಟು ಜನಕ್ಕೆ ಹಾರ್ಟ್ ಬರ್ದಿದ್ಯಾ? ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್. ಇದು ಬ್ಯಾಡ್ ಗರ್ಲ್, ಇದು ಬ್ಯಾಡ್ ಗರ್ಲ್, ಬ್ಯಾಡ್ ಗರ್ಲ್. ಇದು ಗುಡ್ಡುಗಳು, ಇದು ಗುಡ್ಡುಗಳು, ಇದು ಗುಡ್ಡುಗಳು ತಾನೇ. ನೋಡಿ ಹೆಂಗ ಆತಲ್ಲಿ, ನೋಡಿ ಹೆಂಗ ಆತಲ್ಲಿ, ಹಿಂಗ ಆತಲ್ಲಿ ನೋಡು. ಅದಾದಮೇಲೆ ಗುಡ್ಡಿನೂ ಕೂಡ ಮಲ್ಕೊಂಡ್ಳು. ಅವಳನ್ನ ಮಲಗಿಸಿ ಹಾಗೆ ಗೊಂಬೆನ ಎತ್ಕೊಂಡು ಈಚೆಗೆ ಬಂದೆ. ಅವಳು ಎತ್ಕೊಳ್ಳಿ ಮಮ್ಮಿ ಪ್ಲೀಸ್ ನನ್ನ ಎತ್ಕೊಳ್ಳಿ ಅಂತ ಕೇಳ್ತಾ ಇದ್ಲು. ಸೊ ಅವಳನ್ನ ಎತ್ಕೊಂಡು ಬಂದೆ. ಅವಳಿಗೆ 4 years ಆಯ್ತಲ್ಲ ಪಾಪ, ನಿನ್ನ ಎತ್ಕೊಳ್ಳೋಂಗಿಲ್ಲ ಅಂದರೆ ಇಲ್ಲ ನೆಕ್ಸ್ಟ್ ಬರ್ಡೇ ಬರೋರ್ಗು ಎತ್ಕೊಳ್ಳಿ ಅಂತಾಳೆ. ಸೊ ಅವಳನ್ನ ಹಾಗೆ ಎತ್ಕೊಂಡ್ಬಂದು ಗುಡ್ಡಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇಟ್ಬಿಡೋಣ, ಮತ್ತು ಎದ್ಮೇಲೆ ಆಟ ಮಾಡ್ತಾಳೆ ಅಂದ್ಬಿಟ್ಟು ಫಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಪಪ್ಪಾಯ ಪ್ಯೂರಿ ಕೊಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಪಪ್ಪಾಯಗೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಗೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ಯಾವುದೇ ಥರ ಬ್ರೆಸ್ಟ್ ಮಿಲ್ಕ್ ಆಗಲಿ ಅಥವಾ ಫಾರ್ಮುಲಾ ಮಿಲ್ಕ್ ಆಗಲಿ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫೈನ್ ಪೇಸ್ಟಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ತುಂಬ ಒಳ್ಳೆಯದು. ಇದರಿಂದ ಪ್ಲೇಟ್ಲೆಟ್ಸ್ ಕೌಂಟ್ ಆಗಿರ್ಬೋದು ಅಥವಾ ಒಳ್ಳೆ ವಿಟಮಿನ್ ಫೈಬರ್ಸ್ ಎಲ್ಲ ಸಿಗುತ್ತೆ ಮಕ್ಕಳಿಗೆ. ಸೊ ಅವರ ಡೆವಲಪ್ಮೆಂಟಿಗಾಗಿರ್ಬೋದು ಅಥವಾ ಬ್ರೈನ್ ಡೆವಲಪ್ಮೆಂಟಿಗಾಗಿರ್ಬೋದು ತುಂಬ ಒಳ್ಳೆಯದು. ಸೊ ಗುಡ್ಡಿ ಇನ್ನೂ ಮಲಗಿದ್ಲು ಅಂದ್ಬಿಟ್ಟು ನಾನು ಟಿಫನ್ ಮುಗಿಸ್ಕೊಂಡೆ. ಅಮ್ಮ ಟೊಮಟೊ ಬಾತ್ ಮಾಡಿದರು. ಅದಾದ್ಮೇಲೆ ಗುಡ್ಡಿನ ಎದ್ಲು ಸ್ವಲ್ಪ ಹೊತ್ತು ಆಟ ಆಡಿಸಿ, ನಾನು ಎದ್ದ ತಕ್ಷಣ ಹಿಂದೆನೇ ಏನು ತಿನ್ನಿಸಲ್ಲ ಅವಳಿಗೆ. ಒಂದು 20 minutes ಆಟ ಆಡಿಸ್ತೀನಿ. ಅದಾದಮೇಲೆ ತಿನ್ನಿಸ್ತೀನಿ ಅವಳಿಗೆ. ಸೊ ಸ್ಟಾರ್ಟಿಂಗಲ್ಲಿ ತಿನ್ನಲಿಲ್ಲ, ಸ್ವಲ್ಪ ಹಠ ಮಾಡಿದ್ಲು. ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ತಿನ್ನೋದು ಶುರು ಮಾಡಿದ್ಲು. ಸೊ ಪೂರ್ತಿ ಬೌಲ್ ಖಾಲಿ ಮಾಡಿಕೊಂಡು, ಸೊ ಸ್ವೀಟಾಗಿರುತ್ತಲ್ಲ ಪಪ್ಪಾಯ, ಪೂರ್ತಿ ಮಕ್ಕಳು ಖಾಲಿ ಮಾಡ್ತಾರೆ. ಆದಷ್ಟು ಒಂದೇ ಥರ ಫುಡ್ ಕೊಡೋದಕ್ಕಿಂತ ವೆರೈಟಿಯಾಗಿ ಫ್ರೂಟ್ಸ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು ಮಕ್ಕಳು ಕೊಡ್ತಾಯಿದ್ರೆ ಅವರು ತಿನ್ನೋದಕ್ಕೆ ಅಷ್ಟು ಹಠ ಮಾಡೋದಿಲ್ಲ. ಒಂದೇ ಥರ ರಾಗಿ ಸಾರನ್ನೇ ಬೆಳಗ್ಗೆ ಸಾಯಂಕಾಲ ಕೊಡೋದ್ರಿಂದ ಮಕ್ಕಳಿಗೆ ಅದು ಕೂಡ ಬೋರ್ ಆಗುತ್ತೆ. ನಾನು ಆದಷ್ಟು ಈ ಥರ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ಕೊಡ್ತಾ ಇರ್ತೀನಿ ಗುಡ್ಡಿಗೆ. ಸೊ ಅದಾದಮೇಲೆ ತುಂಬ ದಿನವೇ ಆಗೋಯ್ತು ಬ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ, ಅಥವಾ ವ್ಲಾಗ್ನ ಯಾಕೆ ಮಾಡಿಲ್ಲ ಅಂತಂದರೆ ನಾನು ಊರಲ್ಲಿ ಇರಲಿಲ್ಲ. ಅದ್ರ ನಮ್ಮ ಊರಿಗೆ ಹೋಗಿದ್ದೆ ಹಸ್ಬೆಂಡ್ ಮನೆಗೆ. ಅಲ್ಲಿ ಹಬ್ಬ ಇರೋ ಕಾರಣ ಅಲ್ಲಿಗೆ ಹೋಗಿದ್ವಿ. ಸೊ ಆದ್ದರಿಂದ ಎಡಿಟ್ ಮಾಡೋದಕ್ಕಾಗಿರ್ಬೋದು ಅಥವಾ ವೀಡಿಯೋ ಮಾಡೋದಕ್ಕಾಗಿರ್ಬೋದು ಸ್ವಲ್ಪ ನನಗೆ ಕಷ್ಟ ಆಗಿದೆ, ನಾನು ಮಾಡೋದಕ್ಕಾಗಲಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಇದು ಸೀನಿಯರ್ ಬಾಕ್ಸ್. ನಾವು ಇವತ್ತು ಎಲ್ಲರೂ ಊರು ಹೋಗ್ತಿದ್ದೀವಿ, ನೀವು ಬರ್ತೀರಾ? ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಅಂದರೆ ನಾವು ಊರಿಗೆ ಸಂಡೇ ಹೊರಟ್ವಿ. ಸೊ ಅದ್ರದ್ದು ಬ್ಲಾಗ್ ಆಗಿರುತ್ತೆ. ಗೊಂಬೆಗೆ ಆಲ್ರೆಡಿ ಅಮ್ಮ ಸ್ನಾನ ಮಾಡಿಸಿದ್ರು. ಸೊ ಗುಡ್ಡಿಗೆ ನಾನು ಆ್ಯಪಲ್ ಪುರಿ ತಿನ್ನಿಸ್ತಾ ಇದ್ದೆ ಇವತ್ತು. ಸೊ ಇಲ್ಲ ಇನ್ನೇ ನಿದ್ದೆ ಬಂದುಬಿಟ್ಟಿತ್ತಲ್ಲ ಅವಳಿಗೆ, ಸ್ವಲ್ಪ ಹಠ ಮಾಡ್ತಾಯಿದ್ದೆ ತಿನ್ನೋದಕ್ಕೆ. ಹಾಗೆ ಆಟ ಆಡಿಸ್ಕೊಂಡು ಅವಳನ್ನ ತಿನ್ನಿಸ್ದೆ. ಸೊ ಖಾಲಿ ಮಾಡಿಕೊಂಡು, ನಾನು ಖಾಲಿ ಹೋಗಿ ಬಿಡೋಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಆಟ ಆಡಿಸ್ಕೊಂಡು ತಿನ್ನಿಸ್ಕೊಂಡು ನಾನು ತಿನ್ನಿಸ್ತೀನಿ. ಹಾಗೆ ನಮ್ಮ ಗೊಂಬೆ ನೋಡಿ ತಂಗಿ ಪಾಪ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾಳೆ. ಸೊ ಕ್ಯೂಟಾಗಿ ಆಡಿಸ್ತಾಳೆ. ಅವಳು ಆಡ್ಸೋದು ನೋಡಿ ಅವಳು ನಗ್ತಾಳೆ. ಆ ಟೈಮಲ್ಲಿ ನಾನು ತಿನ್ನಿಸ್ತೇನೆ. ಸೊ ಅದಾದಮೇಲೆ ಗುಡ್ಡಿಗೂ ಸ್ನಾನ ಮಾಡಿಸಿ ಅವಳನ್ನು ರೆಡಿ ಮಾಡಿ. ಈ ಡ್ರೆಸ್ ಬಂದು ನಾನು ಮೀಶೋದಲ್ಲಿ ತೊಗೊಂಡಿದ್ದೆ. ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿಲ್ಲ, ಬಟ್ ಒನ್ ಟೈಮ್ ಯೂಸ್ ಮಾಡಿದೆ ಅಷ್ಟೇ. ಅದಾದಮೇಲೆ ನಾನು ಕೂಡ ಸ್ಯಾರಿ ವೇರ್ ಮಾಡ್ಕೊಂಡು ರೆಡಿ ಆದೆ. ಹಸ್ಬೆಂಡ್ ಕೂಡ ಬಂದು ಇನ್ನೇನು ಬರ್ತಾಯಿದ್ರು. ಸೊ ಅಷ್ಟು ಗೊಂಬೆಗೂ ಕೂಡ ರೆಡಿ ಮಾಡಿದೆ. ಇದು ಬಂದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದ ಡ್ರೆಸ್ಸು, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿತ್ತು. ಗೊಂಬೆ ಕೈಲಿರೋ ವಾಚ್ ನೋಡಿ ಎಷ್ಟು ಚೆನ್ನಾಗಿದೆ, ಅದೇ ಬೇಕು ಅಂತ ಹಠ ಮಾಡಿ ತೆಗೆಸ್ಕೊಂಡ್ಲು. ಅದಾದಮೇಲೆ ನೀವು ನಂದು ಮಾತ್ರ ಫೋಟೋಸ್ ತೆಗಿಯಲ್ಲ, ಪಾಪದ ಯಾವಾಗಲೂ ವೀಡಿಯೋ ಮಾಡ್ತೀರಾ ಅಂತ ಬೈತಾ ಇದ್ಲು. ಸೊ ಅದಾದಮೇಲೆ ಹಸ್ಬೆಂಡ್ ಕೂಡ ಬಂದರು. ಹೊರಟ್ವಿ ಎಲ್ಲರೂ ಊರಿಗೆ. ಆಲ್ಮೋಸ್ಟ್ 7 months ಆಯಿತು ಅನಿಸುತ್ತೆ ಪಾಪ ಹುಟ್ಟ ಮೇಲಿದೆ ಫಸ್ಟ್ ಟೈಮ್ ನಾವು ಊರಿಗೆ ಹೋಗ್ತಾ ಇರೋದು. ಸೊ ಅಮೃತವರ್ಷಿಣಿ ಸಾಂಗ್ ಹಾಕ್ಕೊಂಡು ಡ್ರೈವಿಂಗಲ್ಲಿ ಹೋಗ್ತಾಯಿದ್ರೆ ಅದೊಂಥರ ಬೇರೆ ಥರನೇ ಇರುತ್ತೆ ಫೀಲು. ಬಟ್ ಈ ಬೇಸಿಗೆಯಲ್ಲ, ತುಂಬ ಸಿಕ್ಕಾಪಟ್ಟೆ ಬಿಸಿಲು. ಕಾರಲ್ಲಿ ಹೋಗ್ತಾಯಿದ್ರು, ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು. ಗೊಡ್ಡಿಗಂತೂ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಚೆನ್ನಾಗಿ ಆರಾಮಾಗಿದ್ಲು. ಬಟ್ ಆಮೇಲೆ ಸ್ವಲ್ಪ ಆಟ ಮಾಡೋಕ್ಕೆ ಶುರು ಮಾಡಿದ್ಲು. ಏನಕ್ಕೆ ಅಂದರೆ ಅವಳಿಗೂ ಸಫೋಕೇಟ್ ಆಗ್ತಾಯಿತ್ತು ತುಂಬ. ಸೊ ಹಾಗಾಗಿ ಬಿಸಿಲಲ್ಲಿ ಹೋಗೋದಾದರೆ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ನಮ್ಮ ಗೊಂಬೆ ನೋಡಿ ಎಷ್ಟು ಕ್ಯೂಟಾಗಿ, ಎಷ್ಟು ಇನ್ನೋಸೆಂಟಾಗಿ ಹೀಗೆ
ಮಗಳು ಅನ್ನೋ ಥರ ಇರ್ತಾಳೆ. ಅಮ್ಮನೂ ಕೂಡ ಬಂದಿದ್ರು ನಮ್ಮ ಜೊತೆಗೆ, ಅಮ್ಮನೂ ಕೂಡ ಕರ್ಕೊಂಡು ಹೋಗಿದ್ದೆ, ಯಾಕಂದರೆ ಗುಡ್ಡಿನ ಒಬ್ಬಳೇ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ. ಹಾಗೆ ಇಲ್ಲಿ ನಾನು ಅಮೃತವರ್ಷಿಣಿ ಫಿಲಮ್ದೆ ಒಂದು ಹಾಡು ಹಾಡ್ತಾಯಿದ್ದೀನಿ. ನಿಮಗೆ ಯಾರಿಗಾದರೂ ಈ ಹಾಡು ಯಾವುದು ಅಂತ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ಎಷ್ಟು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ಸೊ ಅದಾದಮೇಲೆ ಹಸ್ಬೆಂಡ್ ಕೂಡ ನೋಡ್ತಾಯಿದ್ರು ಏನು ಮಾಡ್ತಾಳೆ ಇವಳು ಅಂತ. ಅದಕ್ಕೆಲ್ಲ ಏನವ್ರು ಅನ್ನಲ್ಲ, ಅವ್ರ ಸಪೋರ್ಟ್ ಇಲ್ಲದೆ ನಾನು ಯಾವುದೇ ವೀಡಿಯೋನ ಮಾಡ್ತಾಯಿಲ್ಲ. ಅವ್ರ ಸಪೋರ್ಟ್ ಇರೋದ್ರಿಂದ ನಾನು ಇಷ್ಟೆಲ್ಲ ವೀಡಿಯೋಗಳನ್ನಾಗಿರ್ಬೋದು, ಒಂದು ಯೂಟ್ಯೂಬ್ ಮಾಡೋದಕ್ಕಾಗಿರ್ಬೋದು, ನನ್ನ ಹಸ್ಬೆಂಡ್ ಸಪೋರ್ಟ್ ನಾನು ಏನೂ ಮಾಡೋದಿಲ್ಲ. ಸೊ ಅವರು ಕೂಡ ಏನು ಮಾಡ್ತಾಳೆ ಅಂತ ಸುಮ್ಮನೆ ನೋಡ್ತಾರೆ ಅಷ್ಟೇ. ಸೊ ಹಾಗೆ ಕೂಡ ಊರಿಗೂ ಕೂಡ ನಾವು ರೀಚ್ ಆದಮೇಲೆ ಗುಡ್ಡಿಗೂ ಕೂಡ ಡ್ರೆಸ್ ಚೇಂಜ್ ಎಲ್ಲ ಮಾಡಿಸಿ, ಇವಳು ಬಂದು ನನ್ನ ನಾದಿನಿ ಮಗಳು, ಅಂದರೆ ನನ್ನ ಹಸ್ಬೆಂಡ್ ತಂಗಿ ಮಗಳು ದೊಡ್ಡವಳು. ಆರತಿ ಹೊರಡ್ಸೋಕ್ಕೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಸೋಮವಾರ ಮಧ್ಯಾಹ್ನ ಆರತಿ ಎಲ್ಲ ಹೊರಡಿಸ್ತಾರೆ ಊರಲ್ಲಿ. ಈ ವರ್ಷ ನಾನು ತೊಗೊಳೋಂಗಿರಲಿಲ್ವಲ್ಲ, ಯಾಕಂದರೆ ಗುಡ್ಡಿ ಇನ್ನು ಚಿಕ್ಕವಳಲ್ವ. ನಾನು ಈ ವರ್ಷ ಆರತಿ ಎಲ್ಲ ಏನು ತೊಗೊಳೋಂಗಿರಲಿಲ್ಲ. ಅದಕ್ಕೆ ನನ್ನ ನಾದಿನಿ ಮಕ್ಕಳನ್ನ ರೆಡಿ ಮಾಡಿ ಅವ್ರ ಕೈಲೇ ಕೊಟ್ಟು ಕಳ್ಸೋಣ ಅಂತ ಅತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಮ್ಮನೇನು ಕಾಯೋದಿಲ್ಲ ಅತ್ತೆ, ಪಾಪ ಅವರೇ ಎಲ್ಲ ಮಾಡ್ಕೋತಾರೆ. ನಾನು ಗೊಂಬೆ ನೋಡಿ ಅಷ್ಟು ಬೇಗ ಬಂದು ರೆಡಿಯಾಗಿ ಬೇರೆ ಫ್ರಾಕ್ ಹಾಕ್ಕೊಂಡು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಸೊ ಪಂಜೆಲ್ಲ ಹಿಡ್ಕೊಂಡು ಟಮಟೆ ಎಲ್ಲ ಬಾರಿಸ್ಕೊಂಡು ಬರ್ತಾರೆ, ಮನೆ ಬಾಗಿಲಿಗೆ ಬರ್ತಾರೆ ಆರತಿ ಕರ್ಕೊಂಡು ಹೋಗೋರು. ಅವರಿಂದ ನಾವು ಹೋದರೆ ಊರ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನಾವಿರೋದು ಊರಿಂದ ಈಚೆ ಸ್ವಲ್ಪ, ಒಂದು 5 to 10 ಮಿನಿಟ್ಸ್ ಆಗುತ್ತೆ ಊರಿಂದ ಈಚೆ ಇದ್ದೀವಿ ನಾವು. ಇವ್ರು ಬಂದು ನನ್ನ ನಾದಿನಿ, ಅವರಿಬ್ಬರು ಬಂದು ಅವ್ರ ಮಕ್ಕಳು, ಒಬ್ಬಳು ದೊಡ್ಡವಳು, ಒಬ್ಬಳು ಚಿಕ್ಕವಳು. ಇವ್ರು ಬಂದು ನಮ್ಮ ಅತ್ತೆ. ಸೊ ಎತ್ಕೊಂಡು ಹೋದರು. ಅವರೇ ಹೋಗಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದರು. ಈ ವರ್ಷ ನಾನು ಹೋಗ್ದಿರೋ ಕಾರಣ ಅವರೇ ಹೋದರು. ಇವರೆಲ್ಲ ನಮ್ಮ ರಿಲೇಷನ್ಸೇ. ನಾವೊಂದು 4 ಮನೆಯವರು ಅಕ್ಕಪಕ್ಕದಲ್ಲೇ ಇದ್ದೀವಿ. ಎಲ್ಲ ನಾವು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೇ, ಎಲ್ಲ ಪಕ್ಕದಲ್ಲೇ ಇದ್ದೀವಿ. ಸೊ ಅವೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಗೊಂಬೆನೂ ಕೂಡ ಅಪ್ಪನ ಜೊತೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ಲು. ಸೊ ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಗೊಂಬೆನೂ ಮತ್ತು ನನ್ನ ನಾದಿನಿ ಮಗ ಇದ್ದಾನೆ, ಅವನ್ನ ಕರ್ಕೊಂಡು ಹೋಗಿ ಪೂಜೆನ ಮಾಡಿಸ್ಕೊಂಡು ಮತ್ತೆ ಅವರಿಬ್ಬರನ್ನ ಕರ್ಕೊಂಡು ವಾಪಸ್ ಬಂದರು. ಹಳ್ಳಿಗಳ ಕಡೆ ಒಂಥರ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ. ಈ ಥರ ಹಬ್ಬ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಕೆಲವೊಂದು ಕ್ಲಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ ಹೆಂಗೆ ನಮ್ಮ ಊರಲ್ಲಿ ಹೆಂಗೆ ಹಬ್ಬ ಮಾಡ್ತಾರೆ ಅಂತ ನೋಡಿ. ಇದಿಷ್ಟು ನಡೆಯೋದು ಬಂತು ಸೋಮವಾರ. ನಮ್ಮೂರಲ್ಲಿ 3 ದಿನ ಹಬ್ಬ ಮಾಡ್ತಾರೆ, ಸೋಮವಾರ, ಮಂಗಳವಾರ ಮತ್ತು ಬುಧವಾರ. ಸೋಮವಾರ ಮಂಗಳವಾರ ಬಂದು ಆರತಿನೇ ಇರುತ್ತೆ, ಬುಧವಾರ ಬಂದು ನಾವು ಮಟನ್ ಏನಾದರೂ ಮಾಡ್ಕೋಬೋದು. ಸೊ ಟ್ಯೂಸ್ಡೇ ಮಧ್ಯಾಹ್ನ ವ್ಲಾಗು. ಟ್ಯೂಸ್ಡೇ ಅಂದರೆ ಉಪವಾರ ಅಂತ ಮಾಡ್ತಾರೆ, ಅಂದರೆ ಊರ ಹೊರಗಡೆ ಒಂದು ಕಲ್ಲಿರುತ್ತೆ, ಆ ಕಲ್ಲಿಗೆ ಹೋಗಿ ಮೊಸರನ್ನ ಹಾಕಿ ಪೂಜೆ ಮಾಡಿಸ್ಕೊಂಬರೋದು. ಸೊ ಅದಕ್ಕೂ ನನ್ನ ನಾದಿನಿ ಮಗಳನ್ನೇ ಕಳಿಸಿದ್ವಿ, ಅವಳೇ ಹೋದ್ಲು. ಸೊ ನಮ್ಮ ಗುಡ್ಡಿ ನೋಡಿ ಹೇಗೆ ಆಟ ಆಡ್ತಾ ಇದ್ದಾಳೆ, ಯಾರ ಹತ್ರಕ್ಕೂ ಹೋಗಲಿಲ್ಲ. ಲಿಟ್ರಲಿ 7 ಮಂತ್ಸ್ ಆಗಿತ್ತಲ್ಲ. ಸೊ ಅವಳಿಗೆ ಜಾಗ ಚೇಂಜ್ ಆಗಿದ್ದಕ್ಕೂ ಏನೋ ತುಂಬ ಹಠ ಮಾಡ್ತಾಯಿದ್ಲು. ನನ್ನ ಬಿಟ್ಟರೆ ಅಮ್ಮನ ಹತ್ರ ಮಾತ್ರ ಹೋಗ್ತಾಯಿದ್ಲು, ಅವ್ರ ಅಪ್ಪನ ಹತ್ರಕ್ಕೂ ಹೋಗ್ತಿರ್ಲಿಲ್ಲ, ಯಾರ ಹತ್ರಕ್ಕೂ ಹೋಗ್ತಿರ್ಲಿಲ್ಲ. ಸೊ ನಂಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ಆದಷ್ಟು ನಾನು ಬ್ಲಾಗ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾವು ಸಾಯಂಕಾಲ ಮನೆ ಹತ್ರನೇ ನಮ್ಮ ಮನೆ ದೇವರು ಕಾಳಘಟ್ಟಮ್ಮ ಅಂತ, ಆ ದೇವರಿಗೆ ನಾವು ಆರತಿ ಪೂಜಿಸ್ತೀವಿ. ಆರತಿ ಪೂಜಿ ನಾವು ಏನು ಮರಿ ಬಿಟ್ಟಿರ್ತೀವಲ್ಲ ಆ ಮರಿ ಹೊಡೆದು ಬುಧವಾರ ನಾವು ಮಟನ್ ಊಟ ಹಾಕಿ ಊರಿಗೆಲ್ಲ ಕರೆದು ನಾವು ಊಟ ಹಾಕ್ತೀವಿ. ಸೊ ಅದಕ್ಕಾಗಿ ನನ್ನ ನಾದಿನಿಯಲ್ಲಿ ತಂಬಿಟ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಗುಡ್ಡಿ ನೋಡಿ ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿಸಿದ್ರೆ ಹೇಗೆ ಕೂತ್ಕೊಂಡು ಟೇಸ್ಟ್ ಮಾಡಿದ್ರೆ ಮುಂದೆನೇ ಕೂತ್ಕೊಂಡು. ಸೊ ನನ್ನ ನಾದಿನಿ ಮತ್ತು ಇವ್ರು ಬಂದು ನಮ್ಮ ಅಪ್ಪ ಅವ್ರ ಅಮ್ಮ, ಅವರಿಬ್ಬರು ಸೇರಿಕೊಂಡು ಮಾಡ್ತಿದ್ದಾರೆ. ಇದೆಲ್ಲ ನನಗೆ ಮಾಡೋಕ್ಕೆ ಬರೋಲ್ಲ, ನನಗೆ ಪಾಕ ತೆಗೆಯೋಕ್ಕೂ ಬರೋಲ್ಲ, ನನಗೆ ಮಾಡೋದಕ್ಕೂ ಬರೋಲ್ಲ. ಸೊ ಹಾಗಾಗಿ ಅವರೇ ಮಾಡ್ಕೋತಾರೆ. ಪಾಕ ಹೆಂಗೆ ಬರಬೇಕು ಅಂದರೆ ಸ್ವಲ್ಪ ಅಂಟಿಸ್ಬೇಕಂತೆ, ಆ ಥರ ಬರಬೇಕು. ಕೈ ಇಟ್ಕೊಂಡ್ರೆ ಅಂಟಿಸ್ಬೇಕು. ಅದು ಬಿಸಿ ಬಿಸಿಲೇ ಹಾಕ್ಕೊಂಡು ಚೆನ್ನಾಗಿ ಮಿದ್ದಿ
ಅದನ್ನು ಒಂದು ಶೇಪಿಗೆ ಕೊಟ್ಟು ಮಾಡ್ತಾರೆ. ಸೊ ಅವ್ರ ಊರಲ್ಲಿ ಅವರು ಹಬ್ಬ ಮಾಡೋದ್ರಿಂದ ಅವ್ರಿಗೆ ಗೊತ್ತಿರುತ್ತಲ್ಲ, ಸೊ ಅವರೇ ಮಾಡ್ತಾರೆ. ನಾನು ಅದಕ್ಕೇನು ಕೈ ಹಾಕಕ್ಕೆ ಹೋಗಲಿ, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ವಲ್ಲ. ಸೊ ಅವರೇ ಮಾಡಿ ಎಷ್ಟು ಬೇಕೋ ಅಷ್ಟು ಆರತಿಗೆ ಇಟ್ಕೊಂಡು ಮಿಕ್ಕಿದ ಸ್ವಲ್ಪ ಉಂಡೆ ಥರ ಮಾಡಿ ಇಡ್ತಾರೆ. ಯಾಕಂದರೆ ನಾಳೆ ಊಟಕ್ಕೆ ಬರೋರಿಗೆಲ್ಲ ಸ್ವಲ್ಪ ಲಾಸ್ಟಿಗೆ ಹೋಗಬೇಕಾದ್ರೆ ಇದು ಟಮಟನು ಮತ್ತು ಬಾಳೆಹಣ್ಣು ಕೊಟ್ಟು ಕಳಿಸ್ತಾರೆ. ಅದು ಊರಲ್ಲಿ ವಾಡಿಕೆ, ಅದು ಹಳ್ಳಿಗಳಲ್ಲಿ ಕೊಟ್ಟೇ ಕೊಡ್ತಾರೆ. ಸೊ ಆ ಥರ ಮಾಡಿ ಕೊಡ್ತಾರೆ. ಹಾಗಾಗಿ ಇಷ್ಟು ನೋಡಿ ರೆಡಿಯಾಗಿತ್ತು. ಅದಾದಮೇಲೆ ನೋಡಿ ನಮ್ಮ ಗೊಂಬೆ ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ. ಇವ್ರು ಬಂದು ನನ್ನ ನಾದಿನಿ ಮಗ ಚಿಕ್ಕವನು. ಸೊ ಅವಳಿಗೆ ಅವ್ನು ಬಂದುಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಲ್ಲೂ ಸೇರೋದೇ ಇಲ್ಲ, ನಮ್ಮ ಹತ್ರಕ್ಕೂ ಬರೋಲ್ಲ. ಅವ್ರ ಜೊತೆ ಆಟ ಆಡ್ಕೊಂಡಿರ್ತಾಳೆ. ಏನಕ್ಕೆ ಅಂದರೆ ಇಲ್ಲಿ ನಾವು ಇಲ್ಲಿ ಈಚೆ ಬಿಟ್ಟಿರೋವಲ್ಲ, ಪಾಪ ಅವಳು ಒಳಗಡೆ ಇದ್ದು ಅವಳಿಗೆ ಬೋರ್ ಆಗಿಬಿಟ್ಟಿರುತ್ತೆ. ಈ ಥರ ಊರುಗಳ ಕಡೆ ಬಂದರೆ, ನನ್ನ ನಾದಿನಿ ಮಕ್ಕಳು ಬಂದರೆ ಅವಳಿಗೆ ಅದೇ ಖುಷಿ, ಆಟ ಆಡ್ಕೊತಾ ಇರ್ತಾರೆ ಚೆನ್ನಾಗಿ. ಅಲ್ಲೇ ಅವ್ರ ಜೊತೆ ಆಟ ಆಡ್ಕೊಂಡಿದ್ಲು. ನೋಡೋದೇ ಒಂಥರ ಚೆಂದ. ಅದಾದಮೇಲೆ ನಾನು ಸ್ವಲ್ಪ ಗುಡ್ಡಿ ಜೊತೆಗೆ ನೋಡಿ, ಇದು ಲಾಸ್ಟ್ ಡೇ ವ್ಲಾಗು. ಅಂದರೆ ನಾವು ಊರಿಗೆ ಹೊರಡೋದಿಲ್ಲ. ಸೊ ಆವಾಗ ಒಂದು ಸ್ವಲ್ಪ ಕ್ಲಿಪ್ನ ತೊಗೊಂಡೆ. ಏನಕ್ಕೆ ಅಂದರೆ ನಾನು ವೆಡ್ನೆಸ್ಡೇ ಯಾವುದೇ ಥರದ ವ್ಲಾಗ್ಸ್ನ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ಅಡುಗೆ, ಊಟ ಬಡಿಸೋದು, ಅಡುಗೆ ಮಾಡೋದು ಇದರಲ್ಲೇ ನನ್ನ ಡೇ ಹೊರಟೋಯ್ತು. ಸೊ ಹಾಗಾಗಿ ಇದು ಬಂದು ನಾವು ಬರೋ ದಿನ ವ್ಲಾಗ್ನ ಮಾಡಿಕೊಂಡೆ. ನಾವು ಒಂದು ವಾರ ಅಲ್ಲೇ ಇದ್ದೆ. ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಟಿಫನ್ ಚಿತ್ರಾನ್ನ ಮಾಡೋಣ ಅಂತ. ಗೊಂಬೆ ನೋಡಿ ಚೇರ್ ಮೇಲೆ ಕೂತಿದ್ದಾಳೆ ಆರಾಮಾಗಿ. ಒಂದು ಕಡೆ ಟೀ ಇಟ್ಟಿದ್ದೀನಿ. ನಮ್ಮ ಮಾವಿಗೆ ಟೀ ಇರಲೇಬೇಕು ಯಾವಾಗ್ಲೂ, ಹೋಯ್ತಾ ಬರ್ತಾ ಟೀ ಕುಡಿತಾನೆ ಇರ್ತಾರೆ. ಸೊ ಹಾಗಾಗಿ ಅದಾದಮೇಲೆ ಗೊಂಬೆನೂ ಕೂಡ ಕೂತಿದ್ಲು ಮಾತಾಡಿಸ್ಕೊಂಡು. ಫುಡ್ಡಿಗೂ ಕೂಡ ಸರಿ ಮಾಡಿ ತಿನ್ನಿಸ್ತಾ ಇದ್ದೀನಿ. ಮಾರ್ನಿಂಗ್ ಅವಳಿಗೆ ಇಲ್ಲಿ ಸರಿನೇ ಮಾಡಿ ತಿನ್ನಿಸ್ದೆ. ಸೊ ಕುತ್ಕೊಂಡು ತಿನ್ನಿಸ್ಬೇಕಂತೆ, 7 ಮಂತ್ಸ್ ಆಯ್ತಲ್ಲ. ಸೊ ಹಾಗಾಗಿ ನಾನು ಮಲ್ಕೊಂಡೇನು ಅವಳಿಗೆ ತಿನ್ನಿಸಲ್ಲ, ಕೂರಿಸ್ಬಿಟ್ಟೆ ಬ್ಯಾಕ್ಗೆ ಸಪೋರ್ಟ್ ಕೂತ್ಕೊಂಡು ನಾನು ಕೂರಿಸ್ಬಿಟ್ಟೆ ತಿನ್ನಿಸ್ತೀನಿ. ಸ್ವಲ್ಪ ಹಠ ಮಾಡ್ತಾಳೆ ತಿನ್ನೋದಕ್ಕೆ. ಅವಳಿಗೆ ಇಷ್ಟ ಆಗಿ ಅವಳಿಗೆ ಹಸ್ತಾಗಿದ್ದರೆ ಮಾತ್ರ ಅವಳು ತಿಂತಾಳೆ, ಇಲ್ಲಾಂದರೆ ಅವಳು ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ. ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕು ಅವಳಿಗೆ. ನಿಧಾನಕ್ಕೆ ಆರಾಮಾಗಿ ಆಟ ಆಡಿಸ್ಕೊಂಡು ಮಾತಾಡಿಸ್ಕೊಂಡು ತಿನ್ನಿಸ್ಬೇಕು. ಸೊ ನಾನು ಅದಾದಮೇಲೆ ಏನು ವೀಡಿಯೋ ಮಾಡ್ಕೊಡೋದಕ್ಕಾಗಲಿಲ್ಲ. ಯಾಕಂದರೆ ಅವಳನ್ನ ರೆಡಿ ಮಾಡಿ ನಾನು ರೆಡಿಯಾಗಿ ಮನೆಗೆ ವಾಪಸ್ ಬೆಂಗಳೂರಿಗೆ ಬರೋದೇ ಆಯಿತು. ಗೊಂಬೆ ಬೇರೆ ಅಲ್ಲೇ ಸೇರಿಕೊಂಡ್ಲು. ಆ ಬೇಜಾರಿಗೆ ನಾನೇನು ವ್ಲಾಗ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಅವಳನ್ನ ಫಸ್ಟ್ ಟೈಮ್ ನಾನು ಬಿಟ್ಟಿರ್ತಾ ಇರೋದು. ಅಮ್ಮ ಮನೆಗೆ ಬಂದು ಜೊತೆಗೆ ಕರ್ಕೊಂಬರ್ತಿದ್ದೆ ಅವಳನ್ನ. ಅವಳು ಇಲ್ಲದೆ ಫುಲ್ಲು ಬೇಜಾರು, ಮನೆಯೆಲ್ಲ ಬಿಕೋ ಅಂತ ಇದೆ. ಯಾವತ್ತು ಬರ್ತಾಳೋ ಗೊತ್ತಿಲ್ಲ. ಅಕ್ಕವರೆಲ್ಲ ಇರೋವರೆಗೂ ನಾನು ಇರ್ತೀನಿ ಅಂತ ಅಲ್ಲೇ ಇದ್ದಾಳೆ. ನೋಡೋಣ ಯಾವತ್ತು ಕರ್ಕೊಂಬರ್ತಾರೋ ಅವ್ರ ಡ್ಯಾಡಿ ಅಂತ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ದಯವಿಟ್ಟು ನನ್ನ ವ್ಲಾಗ್ಸ್ನೆಲ್ಲ ಹಾಗೇ ನೋಡ್ತಾ ಇರೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲಾಸ್ಟ್ 2 ವ್ಲಾಗ್ಸ್ ವ್ಯೂಸ್ ಚೆನ್ನಾಗಿ ಹೋಗಿದೆ, ಬಟ್ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಅನ್ನೋ ಅಶ್ಯೂರೆನ್ಸ್ ನಾನು ನಿಮಗೆ ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾರಿಗಾದ್ರು ಯೂಸ್ಫುಲ್ ಆಗಿದ್ರೆ ಶೇರ್ ಮಾಡಿ. ಹಾಗೆ ಏನಾದ್ರು ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.